ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು ಯಾವಾಗ ಮನೆ ಬಿಟ್ಟೆ ಹಾಗೆ ಯಾವಾಗ ಊರಿಗೆ ತಲುಪ್ತೀನಿ ಅನ್ನೋದು ನಾನು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ನಮ್ಮ ಜಾತ್ರೆನ ಮಿಸ್ ಮಾಡ್ಕೊಳಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ನೀವು ಬನ್ನಿ, ನೀವು ಮಿಸ್ ಮಾಡ್ಕೊಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಲ್ರಿಗೂ ಗೊತ್ತಿರುತ್ತೆ, ಯೂಶಲಿ ಗೂಳೂರು ಮಹಾಗಣಪತಿ ಜಾತ್ರೆ ಇವತ್ತು ನಾಳೆ. ಸೊ ನಾನಿವತ್ತು ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಏನೋ ನನ್ನ ಜರ್ನಿ ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು. ಸೊ ಕಮ್ ಆನ್, ಐ ಶೋ ಯು ಮೈ ಜರ್ನಿ. ಸೊ ಇವಾಗ ನಾನು ಕರೆಕ್ಟಾಗಿ 7:45ಗೆ ಮನೆಗೆ ಬಿಡ್ತಾ ಇದ್ದೀನಿ. ನೋಡುವ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀನಿ ಅಂತ. ಕಮ್ ಆನ್ ಗಾಯ್ಸ್. ಬಸ್ಸಲ್ಲೆಲ್ಲ ಹೋಗೋದು ಲೇಟ್ ಆಗುತ್ತೆ ಅಂತ ನಾನು ಸೀದಾ ನಮ್ಮಯ್ಯ ಹತ್ರಲ್ಲಿ ಆಟೋ ಬುಕ್ ಮಾಡಿಕೊಂಡು ಯಶವಂತಪುರ ಕಡೆ ಜಂಕ್ಷನ್ನು, ಅಂದರೆ ಬಸ್ ಎಲ್ಲಿ ಹೋಗುತ್ತೆ ಯಶವಂತಪುರ ಕಡೆ, ಸೊ ನಾನು ಅಲ್ಲಿಗೆ ಆಟೋ ಬುಕ್ ಮಾಡಿಕೊಂಡು 30 to 35 ಮಿನಿಟ್ಸ್ ಒಳಗಡೆ ರೀಚ್ ಆದೆ. ನಾನು ತುಮಕೂರಿಗೆ ಬರಬೇಕು ಅಂದ್ಕೊಂಡಿದ್ದು ಟ್ರೈನಲ್ಲಿ. ಸೊ ಈ ರಶ್ ಟ್ರಾಫಿಕಲ್ಲಿ ನೋಡಿಬಿಟ್ಟು ನಾನು ಗುರುಗುಂಟೆಪಾಳ್ಯ ಇಲ್ಲಿ ಬಸ್ ಇಳಿದ್ಬಿಟ್ಟು ಸೀದಾ ನಾನು ಮೆಟ್ರೋ ಹತ್ತಿದೆ. ಸೊ 10 ರೂಪೀಸ್ ಏನೋ ಆಗುತ್ತೆ ಗುರುಗುಂಟೆಪಾಳ್ಯದಿಂದ ಯಶವಂತಪುರಿಗೆ. ಆ್ಯಂಡ್ ಅದಾದಮೇಲೆ ನನಗೆ ಒಂದು ಏನು ಶಾಕ್ ಆಯಿತು ಅಂದರೆ, ಫುಲ್ ಟ್ರೈನಲ್ಲೂ ಇಷ್ಟೊಂದು ಜನ ಅಂದು ಬೆಳಗ್ಗೆ ಹೊತ್ತಿರ್ತಾರೆ ಅನ್ನೋದು ನನಗೆ ಅವತ್ತೇ ಗೊತ್ತಾಗಿದ್ದು. ಆ್ಯಂಡ್ ಅಷ್ಟು ಜನದ ಮಧ್ಯ ನಾನು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಗೇನ್ ಮಾಡಿ ವ್ಲಾಗ್ ಮಾಡ್ತಾಯಿದ್ದೆ. ಸೊ ಯೂಶಲಿ ಎಕ್ಸ್ಪ್ರೆಸ್ ಟ್ರೈನ್ಸ್ ಎಲ್ಲ ಬರೋದು, ಅಂದರೆ ತುಮಕೂರಿಗೆ ಹೋಗೋ ಸೈಡ್, ಬೇರೆ ಸೈಡಿಗೆ ಹೋಗೋದೆಲ್ಲ ಎಕ್ಸ್ಪ್ರೆಸ್ ಟ್ರೈನ್ ಬರೋದು ಪ್ಲ್ಯಾಟ್ಫಾರ್ಮ್ 3ಲೇ. ಆ್ಯಂಡ್ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಟ್ರೈನಲ್ಲಿ ಜಸ್ಟ್ ಒಂದು ಆ್ಯಪ್ ಇದೆ, ವೇರ್ ಇಸ್ ಮೈ ಟ್ರೈನ್ ಅಂತ, ಅದನ್ನು ಹಾಕ್ಕೊಡಿ. ಆ್ಯಂಡ್ ಫೈನಲಿ 15 ಮಿನಿಟ್ಸ್ to 20 ಮಿನಿಟ್ಸ್ ಟ್ರೈನ್ ಡಿಲೇ ಆಗಿತ್ತು. ಆ್ಯಂಡ್ ಕೊನೆಗೂ ಬಂತು ನೋಡಿ, ಇದೇ ನನ್ನ ವಿಶ್ವಮಾನವ ಎಕ್ಸ್ಪ್ರೆಸ್ ಟ್ರೈನ್. ಸೊ ಅಲ್ಲಿ ಜಾಗ ಸಿಕ್ತು ಅಂತ ಸೀದಾ ಮೇಲೆ ಅದು ಕೂತ್ಕೊಂಡ್ಬಿಟ್ಟೆ. ಕಾಲು ನೋವಿದ್ದಿದ್ದರಿಂದ ಎಷ್ಟೊಂದು ಜನ ಕೆಳಗಡೆ ನಿಂತಿದ್ರು, ಸೀಟ್ ಇರಲಿಲ್ಲ. ಆ್ಯಂಡ್ ಫೈನಲಿ 45 ಮಿನಿಟ್ಸ್ ಜರ್ನಿ ಆದಮೇಲೆ ನನಗೆ ತುಮಕೂರು ಕ್ಯಾಸಂದ್ರ ಎಲ್ಲ ಕಾಣಿಸ್ತು, ಖುಷಿ ಆಯಿತು. ಫೈನಲಿ ಬಂದು ರೀಚ್ ಆದೆ ನಾನು. ಅದು 9:05 ಆಗಿತ್ತು. ಆ್ಯಂಡ್ ಎಷ್ಟೊಂದು ಜನ ಹತ್ತಿದ್ರು ಇಳಿತಿದ್ರು, ಅವ್ರನ್ನ ನೋಡಿ ನನಗೂ ಶಾಕ್ ಆಯಿತು. ಸೊ ನೀವೇನಾದರೂ ಬಸ್ಸಲ್ಲಿ ಬರ್ತೀನಿ ಅಂದರೆ ಇನ್ನೂ ಲೇಟ್ ಆಗುತ್ತೆ. ಸೊ ಚೂಸ್ ಟ್ರೈನ್. ಮತ್ತೆ ನಾನು ನಮ್ಮ ಯಾತ್ರೆ ಬುಕ್ ಮಾಡಿಕೊಂಡು ಮನೆಗೆ ಹೊರಟೆ. ಯಾಕೆಂದರೆ ಮನೇಲಿ ಯಾರು ಪಿಕ್ ಮಾಡೋದಕ್ಕೆ ಬರಲಿಲ್ಲ. ಸೊ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದರು. ಫೈನಲಿ ನಮ್ಮೂರಿಗೆ ಬಂದೆ. ಸೊ ಇದೆಲ್ಲ ಮೇಲ್ಗಡೆ ಎಲ್ಲ ಡೆಕೋರೇಷನ್ಸ್ ನೋಡಿ ಒಂಥರ ಫುಲ್ ಖುಷಿ ಆಯಿತು. ಆ್ಯಂಡ್ ಬ್ಯಾನರ್ ಗೀನರ್ ಇಷ್ಟೊಂದು ಜನ ಓಡಾಡ್ತಾ ಇರೋದು, ಬರ್ತಾ ಇರೋದು ಇವಾಗಲಿಂದನೇ ಒಂಥರ ಫೀಲ್ ಕೊಡ್ತು. ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ಆಫ್ಟರ್ ಬೀಯಿಂಗ್ ಇನ್ ಟು ಬ್ಯಾಂಗ್ಳೂರ್. ಸೊ ಇವತ್ತೇ ಫಸ್ಟ್ ಟೈಮ್ ನನ್ನ ರೂಮಲ್ಲಿ ವ್ಲಾಗ್ ಮಾಡ್ತಾ ಇರೋದು. ಬೆಂಗಳೂರಿಂದ ಬಂದು ತುಮಕೂರಲ್ಲಿ ಇದ್ದು, ಸೊ ಅವಾಗ ಬಂದು ಅವಾಗ ಹೋಗ್ತಾ ಇದ್ದೆ, ಅಡ್ಜಸ್ಟ್ ಆಗಿರಲಿಲ್ಲ. ಆ್ಯಂಡ್ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವಾಗ ಟೈಮ್ ಮ್ಯಾನೇಜ್ ಮಾಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹಬ್ಬ ಆಗಿರೋದ್ರಿಂದ ಜಾಸ್ತಿ ಬಟ್ಟೆಗಳು ಒಗ್ದಾಕಿದ್ದಾರೆ ನಮ್ಮಮ್ಮ. ಅದನ್ನೆಲ್ಲ ಕೂತ್ಕೊಂಡು ಇವಾಗ ಮಡಚಬೇಕು ಗಾಯ್ಸ್, ಹೆಲ್ಪ್ ಮೀ. ಇವಾಗ ಫೈನಲ್ ಆಗಿ ಎಲ್ಲ ಕ್ಲೀನ್ ಮಾಡಿದೆ. ನಾವು ಲೆಫ್ಟ್ ಆಗಿರೋದು ಒಂದೇ. ಸೊ ಕೊಲಿನಾಚಿ ಚಿಕ್ 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 ಚಿಕ್. ಅಯ್ಯೋ ಏನು ಗುರು ಬರ್ತಾನೆ ಇಲ್ಲ. ಇದು ನಮ್ಮ ಅಣ್ಣನ ಶರ್ಟು. ಸೊ ಶರ್ಟಲ್ಲಿ ನಾನು ಒರೆಸ್ತಾ ಇದ್ದೀನಿ. ರಿವೆಂಜ್. ವಾವ್, ಇದು ಆ್ಯಕ್ಚುಲಿ ನಾನು ಇದನ್ನು ತೊಗೊಂಬಂದಿದ್ದು ಪಣಂಬೂರ್ ಬೀಚ್ ಮತ್ತು ಇನ್ನೊಂದು ಬೀಚಿಗೆ ಹೋಗಿದ್ವಿ. ಸೊ 2 ಬೀಚಲ್ಲೂ ಹೋಗ್ಬಿಟ್ಟು ನಾನು ಗಾಯ್ಸ್ ನಾವು ಇವರೇ ನಮ್ಮಮ್ಮ ರಮ್ಮಿ, ಸ್ವೀಟ್ ರಮ್ಮಿ. ಆ್ಯಂಡ್ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ತಾ ಇದ್ದೀವಿ. ಇವ್ರಿಲ್ಲಿ ಮೈದಾ ಕಲಿಸ್ತಾವ್ರೆ. ಹಾಯ್ ಮಾಡಮ್ಮ. That is a best fellow, as you know guys. ಒಬ್ಬಟ್ಟು ಮಾಡೋಣ guys. ಗೂಳೂರು ಗಣೇಶ ಜಾತ್ರೆಗೆ ಒಬ್ಬಟ್ಟು ಸ್ಪೆಷಲ್.
ಒಂದು ಪ್ಲೇಟ್ ಹೂರ್ಣ ಉಂಡೆ ಮಾಡೋರೆ, ಇನ್ನೊಂದು ಪ್ಲೇಟು, ಆಮೇಲೆ ಇನ್ನೊಂದು ಸ್ವಲ್ಪ ಇದಿದೆ. ನಾನು ಶುರು ಮಾಡ್ತೀನಿ. ಮನೆಯಲ್ಲೆಲ್ಲ ಚಿಕ್ಕ ಪುಟ್ಟ ಕೆಲಸ ಮುಗಿಸಿ ಊರಲ್ಲಿ ಏನು ನಡೀತಿದೆ ಅಂತ ನೋಡೋದಕ್ಕೆ ನಾನು ಗಾಡಿ ಎತ್ಕೊಂಡು ಬಂದೆ. ಸೊ ನಮ್ಮ ಗಣಪತಿನ ಒಂದ್ಸಲಿ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗೋಣ ಕೆರೆಗೆ ಬಿಡೋಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಸೊ ನಾನು ದೇವಸ್ಥಾನಕ್ಕೆ ಬಂದೆ. ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅದರಲ್ಲೂ ನಾನು ಜಾಗ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಜಾಸ್ತಿನೇ ಬೇಜಾರಾಯಿತು. ಸೊ ಪ್ರತಿ ವರ್ಷ ಬರ್ತಾರೆ, ಪ್ರತಿ ವರ್ಷ ಹೋದಾಗಲೂ ತುಂಬಾ ಬೇಜಾರಾಗುತ್ತೆ. ಗಣೇಶನಿಗೆ ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆ, ಒಳ್ಳೆ ಆಯಸ್ಸು, ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಕೇಳಿಕೊಂಡು ಮುಂದಿನ ವರ್ಷ ಮತ್ತೆ ಸಿಗೋಣ ಅಂತ ಹೇಳಿ ಹೊರಟೆ. ಕೊನೆಗೂ ಸಂಜೆ ಆಯಿತು. ಸೊ ಜಾತ್ರೆ ನೋಡೋಣ ಅಂತ ಹೇಳಿ ಎಲ್ಲ ರೆಡಿ ಆದ್ವಿ. ಸೊ ಇವತ್ತಿನ ಜಾತ್ರೆ ನೋಡೋಕ್ಕೆ ಅಶ್ವಿನಿ ಬಂದಿದ್ಲು, ಇನ್ನೊಬ್ಳು ರಕ್ಷಾ ಅಂತ ಅವಳು ಬರೋಕ್ಕಾಗಲಿಲ್ಲ. ಬಟ್ ಅಶ್ವಿನಿ ಬಂದ್ಲು ಆ್ಯಂಡ್ ಅವಳನ್ನ ಕರ್ಕೊಂಡು ಜಾತ್ರೆಗೆ ಹೋಗಿ. ಹಾಯ್, ಫಸ್ಟ್ ಟೈಮ್ ಇವಳು ನನ್ನ ಜೊತೆ ನಮ್ಮ ಗೂಳೂರು ಗಣೇಶ ಜಾತ್ರೆ ನೋಡೋಕೆ ಬಂದಿದ್ದಾಳೆ ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿ ಶಾಪ್ ಇಟ್ಟಿದ್ದಾರೆ. ಏನೂ ತೊಗೊಳ್ಳಲ್ಲ, ಬಟ್ ಆದರೂ ತೊಗೊತೀವಿ. ಏನು ಹಾಕಲ್ಲ, ಬಟ್ ಸ್ಟಿಲ್ ಅದು ಒಂಥರ ತಗೊಂಡೇಬೇಕು. ಜಾತ್ರೆಗೆ ಬಂದರೆ ತಗೊಂಡೋಗಿ ಇಡೋಕ್ಕಾದ್ರೆ ಅದೊಂದು ಮ್ಯಾಂಡೇಟರಿ. ಸೊ ಇವಾಗ ನಾವು ದೇವಸ್ಥಾನ ಹತ್ರ ಬರ್ತಾ ಇದ್ದೀವಿ. ತುಂಬ ರಶ್ ಇದೆ ಅಲ್ಲಿ, ನೋಡೋದು ಉಲ್ಟಾ ಆಗಲ್ಲ ಅಲ್ವಾ ಗಾಯ್ಸ್. ನಮ್ಮ ದೇವಸ್ಥಾನ ಇವರೆಲ್ಲ ಯಾಕೆ ಈ ಥರ ಮಣ್ಣು ತೆಗಿತಿದ್ದಾರೆ ಅಂತ ನೋಡ್ತಿದ್ದೀರಾ? ಏನಕ್ಕಂದರೆ ಸೊ ಗಣಪತಿ ಜಾಸ್ತಿ ತೂಕ ಇರೋದ್ರಿಂದ ತೇರನ್ನ ಈ ಮಣ್ಣು ತೆಗೆದು ಆ ಕಡೆ ಸೈಡ್ ಈ ಕಡೆ ಸೈಡು ಸ್ಲೋಪಾಗಿ ಮಾಡ್ತಾರೆ. ಸೊ ಈ ಥರ ಮಣ್ಣು ತೆಗೆದ್ರೆ ತೇರು ನಿಲ್ಸೋಕ್ಕೆ ಈಸಿ ಆಗುತ್ತೆ. ಹಾಗೆ ಗಣೇಶನು ಆ ಒಂದು ಹೈಟಲ್ಲಿರುತ್ತೆ, ಅದನ್ನ ಎತ್ಕೊಳ್ಳೋದಕ್ಕೋಸ್ಕರ ಈ ಥರ ಮಣ್ಣು ತೆಗಿತಾರೆ. ನೋಡಿ ನಮ್ಮ ಗಣಪತಿಗೆ ಹಿಂದೆ ತೇರ್ ಮೇಲೆ ಹಾಕೋದನ್ನ ರೆಡಿ ಮಾಡ್ತಾ ಇದ್ದಾರೆ ಗಾಯ್ಸ್. ಅಶ್ವಿನಿ ಇದನ್ನ 100 ರೂಪೀಸ್ ಕೊಟ್ಟು ತಗೊಂಡ್ಲು. ಹಾಕೋ ಅಶ್ವಿನಿ, ನಂಗೆ ಮುಂದೆ ಹೋಗ್ತಾ ನಮ್ಮ ಗಣಪತಿದು ತೇರು ರೆಡಿ ಆಗ್ತಿತ್ತು. ನೋಡಿ ಇದೇ ನಮ್ಮ ಗಣಪತಿಯ ತೇರು. ನೋಡಿ ಈ ತೇರಿಗೋಸ್ಕರನೇ ಅಲ್ಲಿ ಆ ಥರ ಮಣ್ಣು ತೆಗಿತಿದ್ರು ಈಸಿ ಆಗಲಿ ಅಂತ. ಗಾಯ್ಸ್ ಇವಾಗ ನಾವು ಇಷ್ಟೆಲ್ಲ ತಗೊಂಡೆ ಎಲ್ಲಮ್ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲಂಕಾರ ಎಂಜಾಯ್ ಮಾಡೋದಕ್ಕೆ, ಆಮೇಲೆ ಮನೆಗೆ ಹೋಗ್ಬಿಟ್ಟು ಅದ್ರ ಪಾಡಿಗೆ ಅದು ಮೂಲೆಯಲ್ಲಿ ಬಿದ್ದಿರುತ್ತೆ ಅಷ್ಟೇ ಅದ್ರ ಕೆಲಸ. ಸೊ ಜಾತ್ರೆಯಲ್ಲಿ ಈ ಥರ ಎಲ್ಲ ತೊಗೊಂಡು ಎಂಜಾಯ್ ಮಾಡಬೇಕು. ಕ್ರಿಂಜ್ ಅನ್ನೋದೆಲ್ಲ ವರ್ಡ್ ಬಿಟ್ಬಿಟ್ಟು ಸೊ ನಾವು ಮನ್ಸು ಬಿಚ್ಚಿ ಎಂಜಾಯ್ ಮಾಡಬೇಕು ಗಾಯ್ಸ್. ಅವಾಗಲೇ ನಾವು ಜೀವನದಲ್ಲಿ ಹ್ಯಾಪಿಯಾಗಿರೋದು. ಫೈನಲಿ ಎಲ್ಲಮ್ದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ಭಕ್ತಿ ಎಲ್ಲ ಮುಗೀತು ಎಲ್ಲಮ್ದೇವ್ರ ದೇವಸ್ಥಾನಕ್ಕೆ. ನಾನು ಏನು ಮಾತಾಡಿದೆ, ಭಕ್ತಿ ಎಲ್ಲ ಮುಗೀತು ಅಂತ. ಅಪ್ಲಿಕೇಶನ್ ಹಾಕಿದ್ದು ಯಾ ಅಪ್ಲಿಕೇಶನ್ ಹಾಕಿದ್ದು ಆಯಿತು. ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಆ ದೇವಸ್ಥಾನದಲ್ಲಿ ಹೋಗ್ತೀವಿ, ಟೆಂಪಲ್ ರನ್ ನೋಡಿ. ಎಸ್. ಸೊ ಗೈಸ್ ಇವಳಿಗೆ ಬೇಡ ಅದನ್ನು ತಿನ್ನೋದು ಅಂದರೂ ತಿಂತಾವಳೆ. ನನ್ನ ಮಾತು ಮೀರಿ ಅದನ್ನು ತಿಂತವಳೆ ಗೈಸ್. ಏನೂ ಆಗಲ್ಲ ಅದು. ಸರಿ, ನೀವು ಮಾತ್ರ ತಿನ್ನೋಕೆ ಹೋಗ್ಬೇಡಿ ಗೈಸ್. ಅವಳಿಗೆ ನಮ್ಮೂರೆಲ್ಲ ತೋರಿಸ್ಕೊಂಡು ಇವಾಗ ನಮ್ಮ ಅಜ್ಜಿ ಮನೆ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಇಟ್ ಈಸ್ ವೆರಿ ಫೇಮಸ್ ಇನ್ ಗೂಳೂರು, ಕಲ್ಮನೆ. ಬನ್ನಿ ನಿಮಗೂ ತೋರಿಸ್ತೀನಿ. ಊರು ತುಂಬ ಲೈಟಿಂಗ್ಸ್. ಗೈಸ್ ಇದೇ ನಮ್ಮ ಕಲ್ಮನೆ. ನೋಡಿ ಇದನ್ನ ಬರೋದು 2 ದಿನ, ವರ್ಷಕ್ಕೆ ಒಂದು ಜಾತ್ರೆ. ಅದರಲ್ಲಿ ನಾವು ಇದೆಲ್ಲ ಮಾಡಲಿಲ್ಲ ಅಂದರೆ ನಮ್ಮ ಎಂಜಾಯ್ಮೆಂಟೇ ಹಾಳಾಗೋದು. ಸೊ ಯಾ ವಿ ಹ್ಯಾವ್ ಟು ಎಂಜಾಯ್ ಅವರ್ ಲೈಫ್ ಪ್ರೆಸೆಂಟ್ ಬೀಯಿಂಗ್ ಆ್ಯನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಓಹ್ ಇದೇ ನಮ್ಮ ಕಲ್ಮನೆ ಗೈಸ್. ನಮ್ಮ ಅಜ್ಜಿ ಇಲ್ಲಿ ಆರಾಮಾಗಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದು. ವಿಂಟೇಜ್. ನಮ್ಮ ಅಜ್ಜಿ, ನಮ್ಮ ತಾತ, ಅವ್ರ ತಾತ ಎಲ್ಲ ಇಲ್ಲೇ ಇದ್ದಿದ್ದು. ಸೊ ಈ ಮನೇಲಿ ಯಾರೂ ಇಲ್ಲ ಸದ್ಯಕ್ಕೆ. ಇಷ್ಟು ಕಲ್ಮನೇಲಿ ತುಂಬ ದೊಡ್ಡ ಫ್ಯಾಮಿಲಿ. ಹಾಯ್
ಹಾಯ್ ಮಾಡಿಲಿ, ಹಾಯ್ ಮಾಡಿಲಿ, ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ಅಲ್ಲಿ ಯಾರು ಅಂತ ಬೆಚ್ಚ ಬಿದ್ದಿದ್ದಾರೆ. ಇಲ್ಲಿ ರಾಯರ ಪ್ರಸಾದ ಅಕ್ಷತೆ ಎರಡು ನಮ್ಮೂರಲ್ಲಿ ಯಾವ ದೇವರಿಲ್ಲ ಅಂತ ಹೇಳಿ ಬೃಂದಾವನದಿಂದ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ರಾಯರ ವಿಗ್ರಹ ತೊಗೊಂಬಂದು ಸೊ ಇಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ ತೋರ್ಸೋಣ. ಸೊ ಅದರದ್ದೇ ಇದು ಪ್ರಸಾದ ಮತ್ತು ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ನಾವು ಇವಾಗ ಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ನೆಕ್ಸ್ಟ್ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನನಗೆ ಊರಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ ಎಲ್ಲ ತೋರಿಸ್ದೆ. ನಾನು ಇಲ್ಲಿಯವರು ಗುಂಡೂರಲ್ಲಿ ಗಣಪತಿ ಒಂದು ದೇವಸ್ಥಾನ ಐತೆ ಅಂತ ಅನ್ಕೊಂಡಿದ್ದೆ. ನೋ, ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್ ಅಶ್ವಿನಿ. ಆ್ಯಕ್ಚುಲಿ ನಮ್ಮ ಗೂಳೂರಲ್ಲಿ ಎಷ್ಟೊಂದು ಸ್ಟೋರೀಸ್ ಇದೆ ನಮಗೆ ಗೊತ್ತಿಲ್ಲದೆ ಇರೋದು. ಹಾಗೆ ಪ್ರತಿಯೊಂದು ದೇವಸ್ಥಾನಕ್ಕೂ ಗೂಳೂರಲ್ಲಿ ಲೈಕ್ ಗಣೇಶ ಜಾತ್ರೆ ಬಂದಾಗ ಎಲ್ಲ ದೇವಸ್ಥಾನಕ್ಕೂ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಹಂಗೆ ಎಲ್ಲ ಕಡೆನೂ ಪ್ರಸಾದ ಕೊಡ್ತಾರೆ. ಸೊ ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ನೀವು ಬರಲೇಬೇಕು. ಇವಳು ವ್ಲಾಗ್ ನೋಡ್ಕೊಂಡು ಬನ್ನಿ, ಎಲ್ಲ ಅಪ್ಡೇಟ್ ಕೊಟ್ಟಿರ್ತಾರೆ. ಎಸ್ ಅಫ್ಕೋರ್ಸ್. ಯಾ ಆಂಜನೇಯ ದೇವಸ್ಥಾನಕ್ಕೆ ಬನ್ನಿ ಗೈಸ್. ಗೈಸ್ ಅವಳಿಗೆ ಸ್ವೀಟ್ ತಿಂದುನೇ ಸಾಕಾಗಿ ಹೋಗ್ಬಿಟ್ಟೈತೆ. ಕಾರ್ತಿಕ್ ಮಾಸದಲ್ಲಿ ಬಾಯಿ ಕಟ್ಕೊಂಡು ಇದ್ದೆ ನಾನು. ಪಾಪ ಎಷ್ಟೊಂದು ಜನ ಕಾರ್ತಿಕ ಮಾಸನ ಫುಲ್ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಅದೇ ನಾನು ಇದ್ದೀನಿ ಅದರಲ್ಲಿ. ಅವೆಲ್ಲ ಫಾಲೋ ಮಾಡಲ್ಲ ಗೈಸ್. ಇಲ್ಲ, ನಾನು ಫಾಲೋ ಮಾಡಿಲ್ಲ ಆ್ಯಕ್ಚುಲಿ. ಫಸ್ಟು 10 days ಫಾಲೋ ಮಾಡಿದೆ. ಆಮೇಲೆ ನಮ್ಮಮ್ಮ ಏನಾಗಲ್ಲ ತಿನ್ನೋದು ಅಷ್ಟೇ. ನಮಗೆ ಮನಸ್ಸಲ್ಲಿ ಭಕ್ತಿ ಇದೆ. ಮನಸ್ಸಲ್ಲಿ ಭಕ್ತಿ ಇದ್ರೆ ಸಾಕು, ಮನಸ್ಸು ಪರಿಶುದ್ಧವಾಗಿರ್ಬೇಕು ಅಷ್ಟೇ. ನಾನು ನಂಬೋದು ದೇವರಲ್ಲಿ ಭಕ್ತಿ ಇರಬೇಕು, ಅದೇ ಭಯ ಅಲ್ಲ. ಪ್ಲೀಸ್ ನಾವು ಜಾಸ್ತಿ ದೇವಸ್ಥಾನಕ್ಕೆ ಏನು ಹೋಗೋದು ಪ್ರಸಾದ ಏನಾಯಿತು ಅಂದರೆ ಬಸ್ಸಲ್ಲಿ ಇಲ್ಲದೆ ಮನೆಗೆ ಹೋಗೋಕ್ಕೆ. ಸೊ ಅವಾಗ ಶಬರಿಮಲೆ ಎಲ್ಲ ಮಾಲೆ ಕಟ್ತಾಯಿದ್ರು. ದೇವ್ರಿಗೆ ಕೈ ಮುಗ್ಯೋಣ, ಆಂಜನೇಯ ದೇವಸ್ಥಾನ ಇತ್ತು. ಸೊ ಹೋಗಲ್ಲಿ ನಮಸ್ಕಾರ ಹಾಕಿ ಬರೋಣ ಅಂತ ಅಂದ್ಕೊಂಡೆ. ಅವಾಗ ಅವರು ಬಾರಮ್ಮ ಪ್ರಸಾದ ತಗೋ ಅಂತ ಕರೆದ್ರು. ಹೋದೆ, ಒಂದು ಸ್ವಲ್ಪ ಜಾಸ್ತಿನೇ ಟೊಮೊಟೊ ಬಾತ್ ಹಾಕಿದ್ರು. ನಾನು ತಿನ್ನೋಕ್ಕಿಂತ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ರು. ಆಮೇಲೆ ಸೈಡಿಗೆ ಕೇಸರಿಬಾತ್ ಸ್ವೀಟು ಒಂದು ತುತ್ತಿಂದೆ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಅಷ್ಟು ಫುಲ್ ಖಾಲಿ ಮಾಡಿ ಕ್ಲೀನಾಗಿ ಅರ್ಧ ಗಂಟೆ ಮನೆಗೆ ಲೇಟ್ ಹೋಗಿದ್ದೀನಿ ಗೈಸ್. ನಾನು ಮೊನ್ನೆ ಲಕ್ಷ ದೀಪೋತ್ಸವ ದಿವಸ ಏನಾಯ್ತು ಗೊತ್ತಾ, ನಾವು ಪುಳಿಯೋಗರೆ ಕೊಡ್ತಾರೆ ಅಂತ ಹೋದೆ. ಆ್ಯಕ್ಚುಲಿ ಪುಳಿಯೋಗರೆನೇ ಕೊಡ್ತಿದ್ರು. ನಾವು ಕ್ಯೂಲ್ ನಿಂತೀವಿ, ನಮ್ಮ ಮುಂದೆಗಡೆ ಇಬ್ಬರಿದ್ರು, ಅಲ್ಲಿಗೆ ಎಂಡ್ ಆಗೋಯ್ತು ಪುಳಿಯೋಗರೆ. ಆಮೇಲೆ ಸಿಹಿ ಬೂಂದಿ ಕೂಡ ಸ್ಟಾರ್ಟ್ ಡ್ಯಾಮೇಜ್ ಆಗಿ ವಾಪಸ್ ಬಂದು. ನಮ್ಮ ಗೂಳೂರಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಡ್ತಾರೆ. ನೀವು ತಿಂದರೆ ಸ್ವರ್ಗಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತೀರಾ, ಹಂಗೆ ಮಾಡ್ತಾರೆ ಕೈ. ಇದೇ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಎಷ್ಟು ಗ್ರೇಟ್ ಪರ್ಸನಾಲಿಟೀಸ್ ನಾವೆಲ್ಲ. ಏನೋ ಫುಲ್ ಕಾನ್ಫಿಡೆನ್ಸಿಂದ ಪಬ್ಲಿಕ್ಕಲ್ಲಿ ಫೋನ್ ಎತ್ತಿ ವಿಡಿಯೋ ಮಾಡೋ ಥರ ಆಗ್ಬಿಟ್ಟಾಳೆ ನನ್ನ ಬೆಸ್ಟ್ ಫ್ರೆಂಡು. ಆ್ಯಕ್ಚುಲಿ ಹೆಂಗೆ ಅಂದರೆ ನಾನು ಸಾಫ್ಟ್ ಸ್ಕಿಲ್ಸ್ ಕ್ಲಾಸ್ ಅಂತ ಹಾಕಿದ್ರು ಗೈಸ್. ಅದರಲ್ಲಿ 3 days or 4 days ಬ್ಯಾಕು. ಅದರಲ್ಲಿ ಮ್ಯಾಮ್ ಲೆಕ್ಚರ್ ಕೊಡೋದು ನೋಡ್ಬಿಟ್ಟು ಅಂಡರ್ ಕಾನ್ಫಿಡೆಂಟಿಂದ ಕಾನ್ಫಿಡೆಂಟ್ ಆಗಿಬಿಟ್ಟಿದ್ದೀನಿ. ಗೈಸ್ ಜಾತ್ರೆ ಅಂತ ಬಂದರೆ ಎಷ್ಟು ಡೆಡಿಕೇಟಾಗಿ ವರ್ಕ್ ಮಾಡ್ತಾರೆ ಅಂದರೆ ಪೊಲೀಸವರು ನಮ್ಮ ಜಾತ್ರೆಯಲ್ಲಿ ಲಿಟ್ರಲಿ ತುಂಬ ಸೆಕ್ಯೂರಿಟಿ ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಫೀಲ್ ಮಾಡೋದೇ ಅವರು. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್. ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕೆ ಅಗೇನ್ ಅಂಡರ್ ಕಾನ್ಫಿಡೆಂಟ್. ಸೊ ಅದನ್ನು ಕಲಿತಾ ಇದ್ದೀನಿ ಇವಾಗ ಪಬ್ಲಿಕಲ್ಲಿ, ಲೈಕ್ ಈ ಥರ ಮಾತಾಡ್ತಾ ಇದ್ದೀನಿ. ಶಿ ಸ್ಟೇರಿಂಗ್ ಮೀ ಲಿಟ್ರಲಿ. ಅವರು ನನ್ನ ನೋಡಿದ್ರು ನಾನು ಈ ಥರ ವ್ಲಾಗ್ ಮಾಡ್ತಾ ಇರೋದು. ಅದಕ್ಕೆ ನಂಗೆ ನಾಚಿಕೆ ಜಾಸ್ತಿ, ಭಯ ಅಲ್ಲ ನಾಚಿಕೆ ಜಾಸ್ತಿ. ಸೊ ಅದನ್ನು ಬಿಡ್ತಾ ಇದ್ದೀನಿ. ಈಗಲೇ ನೋಡ್ತಾ ಇದ್ದೀರಲ್ಲ ನೀವು ಗೈಸ್. ನಮ್ಮ ಅಶ್ವಿನಿ ಜಾತ್ರೆ ಇಷ್ಟು ಬೇಗ ಮುಗಿಸ್ಬಿಟ್ಲು 1 hourಗೆ. ಸೊ ಅಗೇನ್ ಅಂಡರ್ ಕಾನ್ಫಿಡೆಂಟ್. ನೋಡಿ ಇವರು ಹೆಂಗೆ ನಗ್ತಾ ಇದ್ದಾರೆ ಅಂದರೆ ನಾನು ಮಾತಾಡೋದು ನೋಡಿ.
ಒಳ್ಳೆ ನೈಸ್ ಒಳ್ಳೆ ಸ್ಮೈಲ್ ಕೊಟ್ಟರು ಗೈಸ್. ಕರೆಕ್ಟ್ ಅಲ್ಲೋಡಲ್ಲ ಆಲೆ ಬಂದು ನಿಂತ್ಕೊಂಡ್ಬಿಟ್ಟಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ನಾನು ಅವಾಗಲೇ ಬಂದಾಗ ಏನೂ ಇರಲಿಲ್ಲ. ಒಂದು ರೌಂಡ್ ಹಾಕೊಂಬರೋಷ್ಟರಲ್ಲಿ ಗೈಸ್ ಎಲ್ಲರದ್ದು ಚೈಲ್ಡ್ಹುಡ್ಡಿಂದು ಏನೋ ನಾವೆಲ್ಲರೂ ಆಟ ಆಡ್ತಿದ್ದು ಎಮೋಷನ್. ಇಟ್ ಈಸ್ ಕಾಲ್ಡ್ ಎನ್ ಎಮೋಷನ್. ಈ ಕಿಚನ್ ಸೆಟ್ಟಲ್ಲಿ ಆಟ ಆಡಿಲ್ಲ ಅಂದರೆ ನಿಮ್ಮಂಥ ಅಂದರೆ ಲೈಕ್ ವೇಸ್ಟ್ ಮಾಡ್ಕೊಂಡಿರೋ ಚೈಲ್ಡ್ಹುಡ್ ಮೆಮೊರೀಸ್ ಬಿಟ್ಟರೆ ಯಾರೂ ಇಲ್ಲ. ಇದೇ ಕಿಚನ್ ಸೆಟ್ಟಲ್ಲಿ ನಾವು ಮಣ್ಣು ಅನ್ನ ಸೊಪ್ಪಿನ ಸಾರೆಲ್ಲ ಮಾಡ್ತಾ ಇದ್ವಿ. ಇದರಲ್ಲಿ ಮಣ್ಣು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಕಾಸಿಗೆಲ್ಲ ಕೊಡ್ತಾ ಇದ್ವಿ ಗೈಸ್. ಕಾಸಂದ್ರೆ ಎಲೆ ಆಸ್ ಯು ನೋ. ಸೊ ಇದನ್ನೇನಾದರೂ ನೀವು ಮಿಸ್ ಮಾಡಿದ್ರೆ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ದೆನ್ ಯು ಆರ್ ವೇಸ್ಟ್. ಅಶ್ವಿನಿನ ಕಲಿಸ್ದೆ. ಇವಾಗ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀನಿ. ಸೊ ಎಲ್ಲ ಕಸಿನ್ಸ್ ಇದ್ದಾರೆ, ಅವ್ರ ಜೊತೆ ಇವಾಗ ಆಟ ಆಡೋಕ್ಕೆ ಹೋಗೋದೇ ಕೆಲಸ. ಗೈಸ್ ಇವರೇ ನಮ್ಮ ಥರ್ಡ್ ದೊಡ್ಡಪ್ಪನ ಬಿಗ್ ಮಗಳು. ಅವರು ಬಾರೇನು ಇವಳು ನಮ್ಮ ಥರ್ಡ್ ದೊಡ್ಡಪ್ಪನ ಸೆಕೆಂಡ್ ಮಗಳು. ಥರ್ಡ್ ಮಗಳು ಇದ್ದಾಳೆ. ಅವಳು ಅವ್ರ ಫ್ರೆಂಡಿಗೆ ಏನೋ ಊಟ ಬರ್ತಾ ಇದ್ದಾಳೆ ಗಾಯ್ಸ್. ನಿಶಾ ಅವರಿಗೆ ಸೊಪ್ಪ. ಸೊ ನಮ್ಮ ಅತ್ತಿಗೆ ಅವರಿಗೆ ಜಾಮೆಟ್ರಿ ಬಾಕ್ಸ್. ನಾ ಬಾಲ್ ಎಕ್ಸ್ಚೇಂಜ್ ಮಾಡ್ತಾವನೆ. ಓ ಮ್ಯಾಥಮೆಟಿಕ್ಸ್. ಅನಂತ ಗೈಸ್ 2 shots. ಅನಂತ ಸೂಪರ್. ಇವಳು ಇದಲ್ಲ ನಮ್ಮ ಥರ್ಡ್ ದೊಡ್ಡಪ್ಪನ ಥರ್ಡ್ ಮಗಳು ಗೈಸ್. ಇವಳು ರೇಖಾ ಅಂತ ಹೇಳಿ. ಇವಾಗ ನಾವು ಜಾಯಿಂಟ್ ವೀಲ್ ಆಡಕ್ ಬಂದಿದೀವಿ. ಮುಗಿಸಿ ನೆಕ್ಸ್ಟ್ ಕೊಲಂಬಸ್. ಕೊಲಂಬಸ್ ಅಲ್ಲಿ ಜನಸಾಗರ. ಹಾಯ್ ನೋಡಿ ಗೈಸ್ ಎಷ್ಟು ಜನ ಕೂತಿದ್ದಾರೆ. ಆ ಹುಡುಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಪೋಸ್ಟ್ ಕೊಡ್ತಾಳೆ, ಸ್ಮೈಲ್ ಮಾಡ್ತಾಳೆ ಅವಾಗಲಿಂದ. ನೋಡಿವಾಗ ರೇಖಾ ನೋಡು ರೌಡಿ ತರ ಕೂತಾಳೆ. ಅಯ್ಯೋ ಏನು ಆಗ್ತಾ ಇಲ್ಲ ನನಗೆ ಅನ್ನೋ ಥರ. ಓಕೆ ಗಾಯ್ಸ್, ಸೊ ಎಲ್ಲ ಆಟಾಡಿ ಇವಾಗ ವಾಪಸ್ ಸೀದಾ ಮನೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ತಾ ಇದೀವಿ. ಎರಡು ಒಂದೇ. ಮನೆನೇ ಹೋಗಿಸ್ತವಳು. ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ತಾ ಇದೀವಿ. ಕೊನೆಗೂ ಈ ದಿನದ ಜಾತ್ರೆ ಮುಗೀತು ಗಾಯ್ಸ್. ಸೊ ನಾಳೆ ತುಂಬ ದೊಡ್ಡದು. ಇವಾಗ ಗಣಪತಿ ಎಲ್ಲಿರುತ್ತೆ ಅಂದರೆ ಊರಿನ ಮಧ್ಯದಲ್ಲಿರುತ್ತೆ. ಸೊ ಮಧ್ಯರಾತ್ರಿ ಪಟಾಕಿ ಹೊಡಿತಾರೆ. ಹೋದ ವರ್ಷ ಹೋಗಿದ್ದೆ, ಬಟ್ ಈ ವರ್ಷ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಎಲ್ಲರೂ ಫುಲ್ ಸುಸ್ತಾಗಿದ್ದಾರೆ, ರೆಸ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ. ಸೊ ಈ ಸಲ ಪಟಾಕಿ ನಾನು ತೋರ್ಸೋಕ್ಕಾಗಲ್ಲ, ಏಕೆಂದರೆ ನಾನು ಹೋಗ್ತಾ ಇಲ್ಲ. ಲಾಸ್ಟ್ ಇಯರ್ ಹೋಗಿದ್ದೆ, ತುಂಬ ಚೆನ್ನಾಗಿ ಪಟಾಕಿ ಹೊಡೆದಿದ್ರು. ಸೊ ಈ ಸಲ ಇದೊಂದು ಮಿಸ್ ಆಗಿದೆ. ಆ್ಯಂಡ್ ಐ ವಿಲ್ ಮೇಕ್ ಶೋರ್ ಮುಂದಿನ ವರ್ಷ ಈ ಪಟಾಕಿದು ಮಿಸ್ ಆಗಲ್ಲ. ಆ್ಯಂಡ್ ಸೊ ನನ್ನ ವಿಡಿಯೋ ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಹಾಗೆ ನೀವೇನಾದರೂ ಈ ವರ್ಷ ಗಣೇಶ ಜಾತ್ರೆಗೆ ಬರೋಕ್ಕಾಗಿಲ್ಲ ಅಂದವರು ದಯವಿಟ್ಟು ಮುಂದಿನ ವರ್ಷ ಬನ್ನಿ. ಏಕೆಂದರೆ ನಮ್ಮ ಗೂಳೂರು ಮಹಾಗಣಪತಿ ಜಾತ್ರೆ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ಐ ಮೇಕ್ ಶೋರ್ ದ್ಯಾಟ್ ಯು ವಿಲ್ ಹ್ಯಾವ್ 100% ಆಫ್ ಫನ್. ಸೊ ವರ್ಷದಲ್ಲಿ 2 ದಿನ ಒಂದು ಜಾತ್ರೆ. ಸೊ ಡೋಂಟ್ ಮಿಸ್ ಇಟ್ ಔಟ್. So thanks for watching my video again.
ಟೇಕ್ ಕೇರ್, ಬಾಯ್ ಬಾಯ್. ಸೊ ನಾಳೆದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಅಂದರೆ ಲೈಕ್ ಮಧ್ಯಾಹ್ನದಿಂದ ರಾತ್ರಿವರೆಗೂ ಇರುತ್ತೆ ಗಣೇಶ ಜಾತ್ರೆ. ಸೊ ಮೀಟ್ ಯು ದೇರ್, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.